ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ವಿಶೇಷವೆಂದರೆ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವುದು ಅಲ್ಲದೆ ಶ್ರೀಪಾದಂಗಳವರ ಶುಭ ಆಶೀರ್ವಾದದಿಂದ ಅನಿತ್ಯನೂ ಈ ಒಂದು ಶ್ರೀಮದ್ ಭಾಗವತವನ್ನು ಹೇಳುತ್ತಾ ಇದೆ. ಅದರಲ್ಲಿ ನಿನ್ನೆ ವಿಶೇಷವಾಗಿ ಈ ಒಂದು ಯಮಧರ್ಮರಾಯನು ಒಂದು ಬಾಲಕನಾಗಿ ಬಂದು ಒಂದು ಕಥೆಯನ್ನು ಹೇಳಿದಂತಹ ವಿಧಾನವನ್ನು ತಾವೆಲ್ಲರೂ ಕೂಡ ಕೇಳಿ ತಿಳಿದಿದ್ದೀರಿ. ಇಂದು ಹಿರಣ್ಯಕಶ್ಯಪನ ವರಪ್ರಾಪ್ತಿ ವೃತ್ತಾಂತ ಎನ್ನುವಂತಹ ಒಂದು ಇತಿಹಾಸ. ಹೀಗೆ ನಾರದರು ಯಧಿಷ್ಠರನ್ನು ಉದ್ದೇಶಿಸಿ ಹೇಳಿದ ವೃತ್ತಾಂತದಲ್ಲಿ ಸುಯಜ್ಞರಾಜನ ಕಥೆಯನ್ನು, ಅದರಲ್ಲಿ ಬಾಲರೂಪ ಧರಿಸಿದ ಯಮಧರ್ಮನ ಉಪದೇಶವನ್ನು ಮತ್ತು ಹಿರಣ್ಯಕಶ್ಯಪನ ಮಾತುಗಳನ್ನು ಹೇಳಿ ಮತ್ತೆ ಮಾತನಾಡತೊಡಗಿದರು. ಏನೆಂದು, ಆ ಹಿರಣ್ಯಕಶ್ಯಪನು ತಾನು ಮೃತ್ಯುವನ್ನು ಜಯಿಸಬೇಕೆಂದು ವಿಚಾರ ಮಾಡಿದನು. ಸರ್ವರ ಸ್ವಾಮಿಯಾಗಿ ಚಿರಂಜೀವಿಯಾಗಿ ಉಳಿಯಬೇಕೆಂದು ಮಂದರ ಪರ್ವತದ ಪ್ರಾಂತ್ಯ ಭಾಗದಲ್ಲಿ ಹೋಗಿ ಅಲ್ಲಿ ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತು ಆಕಾಶವನ್ನು ನೋಡುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಉಗ್ರ ತಪಸ್ಸನ್ನು ಆರಂಭಿಸಿದನು. ನೋಡಿ, ಈ ಹಿರಣ್ಯಕಶ್ಯಪನು ನನಗೆ ಸಾವೇ ಬರಬಾರದು ಎನ್ನುವಂತಹ ಉದ್ದೇಶದಿಂದ ಕೇವಲ ಹೆಬ್ಬೆರಳಿನ ಮೇಲೆ ನಿಂತು, ಕಾಲಿನ ಒಂದು ಹೆಬ್ಬೆರಳಿನ ಮೇಲೆ ನಿಂತು ಎರಡೂ ಕೈಗಳನ್ನು ಮೇಲೆತ್ತಿ ಜೋಡಿಸಿ ಆತ ವಿಶೇಷವಾದಂತಹ ಉಗ್ರವಾದಂತಹ ತಪಸ್ಸನ್ನು ಮಾಡತೊಡಗಿದ. ಕ್ರಮೇಣ ಅವನ ದೇಹವು ಕೃಶವಾಗಿ ಕೇವಲ ಅಸ್ಥಿಪಂಜರ ಉಳಿಯಿತು. ಅವನ ಸುತ್ತಲೂ ಹುತ್ತು ಬೆಳೆಯಿತು. ಅವನ ತಲೆಯಿಂದ ಹೊಗೆ ಹೊರಹೊಮ್ಮಿ ದಶ ದಿಕ್ಕುಗಳನ್ನು ವ್ಯಾಪಿಸಿತು. ಆ ಹೊಗೆಯೊಡನೆ ಬಹಳ ಉಷ್ಣತೆ ಕೂಡ ಹೊರಬಿದ್ದು ಸರ್ವ ಲೋಕಗಳನ್ನು ವ್ಯಾಪಿಸಿ ಅವನ್ನೆಲ್ಲ ತಪ್ತ ಮಾಡಿತು. ಇದರಿಂದ ಆಕಾಶ ಕಾಯಗಳು ವಿಚಲಿತವಾಗಿ ಕೆಲವು ಭೂಮಿಯ ಮೇಲೆ ಉಕ್ಕಿ ಬಿದ್ದವು. ಇನ್ನು ಕೆಲವು ಸ್ಥಾನ ಭ್ರಷ್ಟವಾದವು. ನದಿಗಳು ಮಾರ್ಗ ಭ್ರಷ್ಟವಾಗಿ ಹರಿದು ಹಾಹಾಕಾರವನ್ನು ಉಬ್ಬಿಸಿದವು. ಸಮುದ್ರವು ಎಲ್ಲೇ ಮೀರಿ ಭೂಮಿಯನ್ನಾಶ್ರಯಿಸಿತು. ಸರ್ವ ಲೋಕಗಳು ತಪ್ತವಾಗಿದ್ದರಿಂದ ಅಲ್ಲಿರುವ ದೇವತೆಗಳಿಗೆ ಬಲು ಪೀಡೆಯಾಯಿತು. ಅಲ್ಲಿ ವಾಸಿಸಲು ಅಸಾಧ್ಯವೆಂದು ಗುಂಪುಗೂಡಿ ಸತ್ಯಲೋಕಕ್ಕೆ ಹೋಗಿ ಚತುರ್ಮುಖ ಬ್ರಹ್ಮನನ್ನು ಪ್ರಾರ್ಥಿಸತೊಡಗಿದರು. ಏ ಜಗತ್ಪಾಲಕನೇ, ಹಂಸವಾಹನೇ, ಜೀವೋತ್ತಮನಾದ ಬ್ರಹ್ಮನೇ, ಈಗ ಪೃಥ್ವಿಯ ಮೇಲೆ ಹಿರಣ್ಯಕಶ್ಯಪ ಎಂದು ಹೆಸರುಳ್ಳ ದಿತಿ ಹಾಗೂ ಕಶ್ಯಪರ ಪುತ್ರನಾದ ದೈತ್ಯನು ಬಹು ಉಗ್ರ ತಪಸ್ಸನ್ನು ಆರಂಭಿಸಿರುವವನು. ಅವನ ಮಸ್ತಕದಿಂದ ಹೊರ ಸೂಸತೊಡಗಿದ ಧೂಮದಿಂದ ಸಮಸ್ತ ಆಕಾಶವೂ ವ್ಯಾಪ್ತವಾಗಿದೆ. ಅವನು ಈ ರೀತಿಯ ಉಗ್ರ ತಪಸ್ಸನ್ನು ಆಚರಿಸಲು ಕಾರಣವೇನೆಂದರೆ ಅವನಿಗೆ ಈ ಸೃಷ್ಟಿಯಲ್ಲಿ ಶ್ರೇಷ್ಠತ್ವ ಹಾಗೂ ನಿಯಾಮಕತ್ವ ಬೇಕಾಗಿದೆ. ಅಂದರೆ ನಿನ್ನ ಸ್ಥಾನವನ್ನೇ ಅವನು ಬಯಸುತ್ತಾ ಇರುವವನು. ದೈತ್ಯನಾದ ಅವನು ಅದನ್ನು ಸಾಧಿಸಿದರೆ ನಮಗೆ ಉಳಿಗಾಲವಿಲ್ಲ. ಆದ್ದರಿಂದ ನೀವು ಶೀಘ್ರವೇ ಇದಕ್ಕೆ ಉಪಾಯವನ್ನು ಯೋಚಿಸಿ, ಯುಕ್ತಾಯುಕ್ತಗಳನ್ನು ಯೋಚಿಸಿ ಅವರ ಪ್ರಾರ್ಥನೆಯನ್ನು ಕೇಳಿದ ಬ್ರಹ್ಮನು, ಸರಿ, ನನಗೆ ಈ ವಿಷಯ ಗೊತ್ತಿದೆ, ನಿಮ್ಮ ತೊಂದರೆಯನ್ನು ಶೀಘ್ರವೇ ಪರಿಹರಿಸುವೆನು ಎಂದು ಹೇಳಿ ಭೃಗು ಮುಂತಾದ ಋಷಿಗಳನ್ನು ಸಂಗಡ ಕರೆದುಕೊಂಡು ತಾನು ಹಂಸವನ್ನೇರಿ ಆಕಾಶ ಮಾರ್ಗದಿಂದ ಹೊರಟನು. ಮಂದ ಪರ್ವತದ ಪ್ರಾಂತ್ಯ ಭಾಗದಲ್ಲಿ ಬಂದು ಹಿರಣ್ಯಕಶ್ಯಪನಿದ್ದಲ್ಲಿಗೆ ಬಂದು ನಿಂತನು. ಇತರರಿಗೆ ದೈತ್ಯನು ಎಲ್ಲಿರುವನೆಂದು ತಿಳಿಯಲಿಲ್ಲ. ಬಲು ಕಠಿಣ ತಪಸ್ಸಿನಿಂದ ತಲ್ಲೀನನಾದ ಪ್ರಯುಕ್ತ ಹಿರಣ್ಯಕಶ್ಯಪನ ಶರೀರದ ಮೇಲಿನ ಚರ್ಮ, ಕಂಡ, ಮಾಂಸ ಎಲ್ಲವನ್ನೂ ಇರುವ ಗೆದ್ದಲುಗಳಂತಹ ಕ್ರಿಮಿಗಳು ತಿಂದು ಕೇವಲ ಅಸ್ಥಿಪಂಜರವನ್ನು ಮಾತ್ರ ಉಳಿಸಿದ್ದವು. ಅವನ ಸುತ್ತಲೂ ಹುತ್ತು
ಬೆಳೆದ ಪ್ರಯುಕ್ತ ಅವನು ಅದರಲ್ಲಿ ಹುದುಗಿ ಹೋಗಿದ್ದನು. ಮೋಡಗಳ ಹಿಂದೆ ಅಡಗಿದ ಸೂರ್ಯನು ಕಾಣಿಸದಿದ್ದರೂ ಸರ್ವಲೋಕಗಳನ್ನು ಕಿರಣಗಳ ಶಾಖದಿಂದ ತಪ್ತ ಮಾಡುವಂತೆ ಆ ದೈತ್ಯನ ಹುತ್ತಿನಲ್ಲಿ ಹುದುಗಿಕೊಂಡಿದ್ದರೂ ಸರ್ವಲೋಕಗಳನ್ನು ತಪ್ತ ಮಾಡುತ್ತಿದ್ದನು. ಪ್ರಿಯ ವೀಕ್ಷಕರೇ, ಚೆನ್ನಾಗಿ ಅರ್ಥವನ್ನು ಮಾಡಿಕೊಳ್ಳಿ. ಈ ಕಥೆಯ ಸಾರಾಂಶ, ಸೂರ್ಯನು ಮೋಡಗಳಿಂದ ಹಿಂಭಾಗದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಕತ್ತಲು ಎನ್ನುವುದು ಆವರಿಸುವುದಿಲ್ಲ. ಕಾರಣ ಆತನ ಕಿರಣಗಳು ಯಾವ ಪ್ರಕಾರವಾಗಿ ಪ್ರಕಾಶವನ್ನು ಹೊರಚಿಮ್ಮುತ್ತವೋ ಅದೇ ಪ್ರಕಾರವಾಗಿ ಈ ಹಿರಣ್ಯಕಶ್ಯಪನು ಹುತ್ತಿನಲ್ಲಿ ಇದ್ದರೂ ಕೂಡ ಅವನ ಕಿರಣಗಳು, ಅಂದರೆ ಅವನು ಹುತ್ತಿನಲ್ಲಿ ಇದ್ದರೂ ಹುದುಗಿಕೊಂಡಿದ್ದರೂ ಕೂಡ ಸರ್ವಲೋಕಗಳನ್ನು ತಪ್ತ ಮಾಡುತ್ತಿತ್ತು. ಅಂತ ದೈತ್ಯನನ್ನು ಉದ್ದೇಶಿಸಿ ಬ್ರಹ್ಮದೇವರು ಮಾತನಾಡತೊಡಗಿದರು. ಎಲೈ ಕಶ್ಯಪ ಪುತ್ರನಾದ ಹಿರಣ್ಯ ಕಶ್ಯಪನೇ, ನಿನ್ನ ಉಗ್ರ ತಪಸ್ಸನ್ನು ನೋಡಲಾಗಿ ಈ ರೀತಿ ಹಿಂದೆ ಯಾರೂ ಮಾಡಿದಂತಿಲ್ಲ, ಹಾಗೂ ಮುಂದೆ ಮಾಡುವ ಹಾಗೆಯೂ ಕಾಣದು. ಭೃಗು ಮಹಾಮುನಿಗಳಿಂದ ಯೋಗ್ಯರು ಕೂಡ ನಿನ್ನಷ್ಟು ಘೋರ ತಪಸ್ಸನ್ನು ಮಾಡಿಲ್ಲ. ಆದ್ದರಿಂದ ನಿನ್ನ ಕಠಿಣ ಕರ್ಮದ ಕಾರಣದಿಂದ ನಾನು ಪ್ರೀತರಾದೆನು. ಇಷ್ಟೇ ಏಕೆ, ಈ ತಪಸ್ಸಿನಿಂದ ನೀನು ನಮ್ಮನ್ನೇ ಗೆದ್ದುಕೊಂಡಿರುವೆ. ನಿನ್ನ ಆಸೆ ಏನೆಂದು ಹೇಳು, ನಿನಗೆ ವರ ಕೊಡುವವನು. ಹೇ ಹಿರಣ್ಯಕಶ್ಯಪನೇ, ಮರಣ ಹೊಂದಬಲ್ಲ ದೇಹವನ್ನು ಆಶ್ರಯಿಸಿಕೊಂಡಂತಹ ನಿನಗೆ ಇಂದು ಸತ್ಯಲೋಕಾಧಿಪತಿಯು ಅನುಗ್ರಹಿಸಲು ಸಿದ್ಧನಿರುವವನು ಎಂದು ತಮ್ಮ ಕೈಯಲ್ಲಿಯ ಕಮಂಡಲದಲ್ಲಿರುವ ಸ್ವಲ್ಪ ನೀರನ್ನು ಅವನ ಶರೀರದ ಮೇಲೆ ಚಿಮುಕಿಸಿದರು. ಅದರಿಂದ ತತ್ಕಾಲದಲ್ಲಿ ಆ ದೈತ್ಯನಿಗೆ ಉತ್ತಮ ದೇಹವು ಪ್ರಾಪ್ತವಾಯಿತು. ಬಲು ಬಲಿಷ್ಠನಾದ ಕೈಗಳನ್ನು ಹಾಗೂ ಕಾಲುಗಳನ್ನು ಆ ದೈತ್ಯನು ಹೊಂದಿದನು. ವಜ್ರ ಸಮಾನ ಕಠಿಣವಾದ ದೇಹದಿಂದ ಯುಕ್ತನಾಗಿ ಹುತ್ತನ್ನು ಛೇದಿಸಿ ಹೊರಗೆ ಬಂದ ಸುವರ್ಣದಂತೆ ಹೊಳೆದನು. ತನ್ನೆದುರಿಗೆ ನಿಂತ ಹಂಸವಾಹನವನ್ನು ನೋಡಿ ದಂಡವತ್ ಪ್ರಣಾಮ ಮಾಡಿ ವಿನೀತನಾಗಿ ಎದ್ದು ನಿಂತು ವಿನಯದಿಂದ ಅವರನ್ನು ಸ್ತುತಿಸಲು ಮುಂದಾದನು. ಹೇ ಜೀವೋತ್ತಮನೇ, ಸೃಷ್ಟಿಯ ಅಭಿಯಂತನೇ, ವಾಸುದೇವನಿಂದ ತತ್ವತಃ ನಿರ್ಮಿಸಲ್ಪಟ್ಟಿದ್ದಕ್ಕೆ ನೀನು ಸ್ಥೂಲ ರೂಪ ಪ್ರದಾನ ಮಾಡಿದ ಕಾರಣ ಸೃಷ್ಟಿಯನ್ನು ನಿರ್ಮಿಸಿದಂತಾಯಿತು. ಅದನ್ನು ನೇಮಿಸುವವನು ನೀನೇ. ದೇವದೇವತೆಗಳಿಗೆ ಪೂಜ್ಯನಾದ ನಿನಗೆ ಅನಂತ ನಮಸ್ಕಾರಗಳು. ವೇದವನ್ನು ಪರಮಪುರುಷನಿಂದ ಕಲಿತುಕೊಂಡು ಜಗತ್ತಿನಲ್ಲಿ ಪ್ರಚಾರ ಪಡಿಸಿ ಶ್ರೇಯಸ್ಸು ನಿನ್ನದೇ. ವಿಪ್ರರಿಗೆ ಉತ್ತಮ ಉಪದೇಶವನ್ನು ಮಾಡಿ ಯಜ್ಞ ಯಾಗಾದಿಗಳು ಸರಿಯಾಗಿ ನಡೆಯುವಂತೆ ಮಾಡಿ ಸಮಸ್ತ ದೇವತೆಗಳಿಗೆ ಆಧಾರವಾಗಿ ನೀನು ಸತ್ಯ ಲೋಕಾಧಿಪತಿಯಾಗಿ ಶೋಭಿಸುತ್ತಾ ಇರುವೆ. ಯೋಗ್ಯನು. ಸಕಲ ವಿದ್ಯೆಗಳನ್ನು ಪರಮಾತ್ಮನಿಂದ ಕಲಿತುಕೊಂಡು ಅವನ್ನು ಎಲ್ಲೆಡೆ ಪ್ರಸಾರ ಮಾಡಲು ಯೋಗ್ಯ ಮಾಧ್ಯಮನು ನೀನೇ ಆಗಿರುವೆ. ಸದಾ ಕಾಲದಲ್ಲಿ ಜಾಗೃತನಾಗಿದ್ದು ಸಮಸ್ತ ಲೋಕಗಳ ವ್ಯವಹಾರವನ್ನು ಸಾಕ್ಷಿಯಾಗಿ ನೋಡುತ್ತಾ ಇರುವೆ ಎಂದು ಸ್ತುತಿಸಿದನು. ಪರೀಕ್ಷಿತ ರಾಜ್ಯನಿಗೆ ಈ ಸುಖಮಹಾಮುನಿಗಳು ಹೇಳುತ್ತಾ ಇದ್ದಾರೆ ಈ ವೃತ್ತಾಂತವನ್ನು ಎಲ್ಲ. ಪರೀಕ್ಷಿತನೇ, ಹಿರಣ್ಯಕಶ್ಯಪನು ಈ ರೀತಿಯಿಂದ ಬ್ರಹ್ಮದೇವರನ್ನು ಸ್ತುತಿಸಿ ಪ್ರೀತಿಪಡಿಸಿ ಮುಂದೆ ಹೇಳಿದ್ದೇನು ಎನ್ನುವುದನ್ನು ಕೇಳು. ನನ್ನ ತಪಸ್ಸಿಗೆ ಪ್ರೀತನಾಗಿ ಇಲ್ಲಿಯವರೆಗೆ ದಯಮಾಡಿ ಬಂದ ನಿಮ್ಮನ್ನು ಬೇಡುವುದೇನೆಂದರೆ, ಒಂದು ವರವನ್ನು ಕೊಡುವುದಾದರೆ, ನೋಡಿ, ಒಂದು ವರವನ್ನು ಕೊಡುವುದಾದರೆ ಅದು ಯಾವ ಪ್ರಕಾರವಾಗಿರಬೇಕು? ಒಳಗೆ, ಹೊರಗೆ, ಕೆಳಗೆ, ಮೇಲೆ, ದಿನದಲ್ಲಿ, ರಾತ್ರಿಯಲ್ಲಿ, ಮಾನವನಿಂದ ಆಗಲಿ ಅಥವಾ ಪ್ರಾಣಿಯಿಂದ ಆಗಲಿ ಅಥವಾ ಶಸ್ತ್ರಗಳಿಂದ ಆಗಲಿ ಅಥವಾ ಸರ್ಪಗಳಿಂದ ಆಗಲಿ ಅಥವಾ ದೇವತೆಗಳಿಂದ ಆಗಲಿ ಅಥವಾ ದೈತ್ಯರಿಂದ ಆಗಲಿ ನನಗೆ ಮರಣವು ಬರಬಾರದು ಎಂದು ಈ ಹಿರಣ್ಯಕಶ್ಯಪನು ಬ್ರಹ್ಮದೇವರನ್ನು ಕುರಿತು ಕೇಳಿದ. ಇಷ್ಟೇ ಅಲ್ಲ, ನಿನ್ನಿಂದ ಸೃಷ್ಟವಾದ ಯಾವುದೇ ಪದಾರ್ಥದಿಂದ ನನಗೆ ಮರಣ ಬರಬಾರದು. ಕಾರಣ ಬ್ರಹ್ಮದೇವರಿಂದನೇ ಎಲ್ಲವೂ ಸೃಷ್ಟಿಯಾಗುವುದು ಎನ್ನುವಂತಹ ವಿಷಯ ಇವನಿಗೆ ಚೆನ್ನಾಗಿ ಗುರ್ತು. ಹೀಗಾಗಿ ಕೇಳುತ್ತಾ ಇದ್ದಾನೆ, ನಿನ್ನಿಂದ ಸೃಷ್ಟಿಯಾದಂತಹ ಯಾವುದೇ ಪ್ರಾಣಿಯಿಂದ ಕೂಡ ನನಗೆ ಮರಣ ಬಂದಿರಬಾರದು.
ಈ ರೀತಿಯ ವರ ಕೊಡಲು ನೀನೇ ಶಕ್ತನು ಮತ್ತು ಈ ರೀತಿಯ ಉಗ್ರ ತಪಸ್ಸನ್ನಾಚರಿಸಿದ ನನಗೆ ಯೋಗ್ಯವಾದ ಆಧಿಪತ್ಯವನ್ನು ದಯಪಾಲಿಸು ಎಂದನು. ಆಗ ಬ್ರಹ್ಮದೇವರು, ನಿನ್ನಂತೆ ತಪಸ್ಸನ್ನು ಯಾರೂ ಮಾಡಿಲ್ಲ ಮತ್ತು ನಿನ್ನಂತೆ ವರವನ್ನು ಯಾರೂ ಬೇಡಿಲ್ಲ, ಆದರೂ ಬೇಡಿದ್ದನ್ನು ಕೊಟ್ಟಿರುವೆನು, ತಥಾಸ್ತು ಎಂದು ಹೊರಟು ಹೋದರು ಬ್ರಹ್ಮದೇವರು. ಇವನು ಇಷ್ಟೆಲ್ಲ ವರಗಳನ್ನು ಕೇಳಿದ್ದರೆ ಕೂಡ ತಥಾಸ್ತು ಎಂದು ಹೇಳಿದರು ಬ್ರಹ್ಮದೇವರು. ಅವನು ಏನೆಂದು ಕೇಳಿದ್ದಾನೆ? ಮನಿ ಒಳಗಾಗಲಿ ಮನಿ ಹೊರಗಾಗಲಿ, ಆಕಾಶದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ, ಮತ್ತು ಖಡ್ಗದಿಂದಾಗಲಿ ಮಾನವರಿಂದಾಗಲಿ ಪ್ರಾಣಿಗಳಿಂದಾಗಲಿ ನನ್ನ ಸಂಹಾರ ಆಗಿರಬಾರದು, ಖಡ್ಗದಿಂದಾಗಲಿ ಸರ್ಪದಿಂದಾಗಲಿ ಆಗಿರಬಾರದು ಎನ್ನುವಂತ ವರವನ್ನು ಕೇಳಿದ. ಅದಕ್ಕೂ ಬ್ರಹ್ಮದೇವರು ತಥಾಸ್ತು ಎಂದು ಆಶೀರ್ವಚನವನ್ನು ಮಾಡಿ ಅವನ ಕೋರಿಕೆಯನ್ನು ಈಡೇರಿಸಿದಂತೆ ಹೇಳಿದರು. ಆದರೆ ಪ್ರಿಯ ವೀಕ್ಷಕ ಬಂಧುಗಳೇ, ಭಗವಂತನಿಗೆ ಸರಿಸಮಾನ ಯಾರೂ ಇಲ್ಲ. ಭಗವಂತನು ಯಾವ ರೂಪಧಾರಿಯಾಗಿ ಬಂದು ಯಾರನ್ನು ಯಾವ ಪ್ರಕಾರವಾಗಿ ಸಂಹಾರ ಮಾಡಬೇಕು ಎಂದು ಸಾಕ್ಷಾತ್ ಮಹಾವಿಷ್ಣುವಿನಿಗೆ ಚೆನ್ನಾಗಿ ಗೊತ್ತು. ಆದರೆ ಇಲ್ಲಿ ವಿಧಿ ಇಲ್ಲದೆ ಈ ಬ್ರಹ್ಮದೇವರು ಅವನಿಗೆ ಅಂತಹ ವರವನ್ನು ಕೊಟ್ಟಿದ್ದಾನೆ. ನೋಡಿ, ಎಂತಹ ಒಂದು ಕಠೋರವಾದಂತಹ ತಪಸ್ಸನ್ನು ಆ ದೈತ್ಯನಾದಂತಹ ಹಿರಣ್ಯಕಶ್ಯಪನು ಮಾಡಿದ್ದಾನೆ ಅಂದರೆ, ಒಂಟಿ ಕಾಲಿನ ಮೇಲೆ ಹೆಬ್ಬೆರಳಿನ ಮೇಲೆ ನಿಂತು ಘೋರವಾದಂತಹ ತಪಸ್ಸನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವನ ದೇಹದಲ್ಲಿರತಕ್ಕಂತಹ ಮಾಂಸ ಇತ್ಯಾದಿ ಎಲ್ಲವೂ ಕೂಡ ಕ್ರಿಮಿಕೀಟಕಗಳು ಕಿತ್ತಿ ತಿಂದರೂ ಕೂಡ ಕೇವಲ ಅಸ್ಥಿಪಂಜರವು ಮಾತ್ರ ಉಳಿದಿದೆ. ಆದರೆ ಪ್ರಾಣವಾಯುವು ಹಾಗೇ ಇದೆ. ಆ ಪ್ರಾಣದಿಂದ ಅವನು ಜೀವವನ್ನು ಇಟ್ಕೊಂಡಿದ್ದಾನೆ. ಆದರೆ ಅವನ ಸುತ್ತು ಹುತ್ತು ಕೂಡ ಬೆಳೆದಿದೆ. ಆ ಹುತ್ತಿನಲ್ಲಿ ಇದ್ದರೂ ಕೂಡ ಅವನು ಮಾಡುತ್ತಿರುವಂತಹ ಈ ಒಂದು ನಿಷ್ಠೆಯಿಂದ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡುತ್ತಾ ಇರುವುದರಿಂದ ಹೊಗೆಯು ಆ ಒಂದು ಇದರಿಂದ ಹುತ್ತಿನಿಂದ ಹೊರಚಿಮ್ಮುತ್ತಾ ಇದೆ. ಅದು ಆಕಾಶವೆಲ್ಲ ಭೂಮಂಡಲವೆಲ್ಲ ಹೊರಚಿಮ್ಮುತ್ತಾ ಇದೆ. ಇದರಿಂದ ನದಿಗಳು ಹುಕ್ಕೇರಿ ಹರಿಯುತ್ತಾ ಇವೆ, ಸಮುದ್ರಗಳು ಕೂಡ ಹದ್ದು ಮೀರಿ ಮೇಲೆ ಬರುತ್ತಾ ಇವೆ, ಭೂಮಿಯನ್ನು ಆಶ್ರಯಿಸುತ್ತಾ ಇವೆ. ಅಂತಹ ಸಂದರ್ಭದಲ್ಲಿ ದೇವತೆರೆಲ್ಲರೂ ಹೋಗಿ ಬ್ರಹ್ಮದೇವರ ಮೊರೆ ಹೋದಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ಸಾಕ್ಷಾತ್ಕಾರವಾಗಿ ಆ ಅಸ್ಥಿಪಂಜರದಂತೆ ಇರುವಂತಹ ಈ ಹಿರಣ್ಯಕಶ್ಯಪನ ಮೇಲೆ ಅವರ ಕಮಂಡಲದಲ್ಲಿ ಇರತಕ್ಕಂತಹ ಜಲವನ್ನು ಅವನ ಮೇಲೆ ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅವನಿಗೆ ಮತ್ತು ಬಲಾಢ್ಯವಾದಂತಹ ದೇಹವು ಅವನಿಗೆ ಬಂದಿತು. ಆ ಬಂದ ನಂತರವೇ ಈ ಬ್ರಹ್ಮದೇವರನ್ನು ಸ್ತುತಿಸುತ್ತಾ ಅವನು ಕೇಳಿದಂತಹ ವರವು ನೋಡಿ ಯಾವ ಪ್ರಕಾರವಾಗಿದೆ. ನನಗೆ ಮರಣವೇ ಇಲ್ಲ ಎನ್ನುವಂತಹ ಒಂದು ಮನೋಭಾವನೆಗೆ ಬಂದನು ಆ ಹಿರಣ್ಯಕಶ್ಯಪನು. ಕಾರಣ, ನಿನ್ನಿಂದ ಸೃಷ್ಟಿಯಾದಂತಹ ಯಾವುದೇ ತರಹವಾದಂತಹ ಜೀವರಾಶಿಯಿಂದ ನಾನು ಸಂಹಾರವಾಗಿರಬಾರದು ಎಂದರೆ ಇದಕ್ಕೆ ಪರಮಾರ್ಥ ಇನ್ನ ನನಗೆ ಸಾವೇ ಇಲ್ಲ ಎನ್ನುವಂತಹ ಭ್ರಾಂತಿಗೆ ಒಳಗಾದ. ಬಂಗಾರ ವರ್ಣದ ದೇಹದಿಂದ ಯುಕ್ತನಾಗಿ ಬಹುಬಲಾಢ್ಯನಾಗಿ ಗರ್ವದಿಂದ ಉಬ್ಬಿದ ಮನಸ್ಸುಳ್ಳವನಾಗಿ ಹಿರಣ್ಯಕಶ್ಯಪನು ಕ್ರಮವಾಗಿ ಎಲ್ಲ ಲೋಕಪಾಲಕರನ್ನು ಜಯಿಸಿ ತಾನು ಅವರ ಅಧಿಪತಿಯಾಗಿ ಮೆರೆದನು. ಇಂದ್ರನನ್ನು ಸ್ವರ್ಗದಿಂದ ಹೊಡೆದೋಡಿಸಿ, ನೋಡಿ ಎಲ್ಲಿ ನೋಡಿದರೂ ಕೂಡ ಇಂದ್ರದೇವರಿಗೆ ಪರಾಭವ ಪರಾಭವ ಪರಾಭವ. ಇಷ್ಟರ ತನಕ ಕೇಳಿದ್ದೀರಿ ಎಷ್ಟು ಬಾರಿ ಪದವಿ ಭ್ರಷ್ಟರಾಗಿದ್ದಾರೆ ಇಂದ್ರದೇವರು. ಈ ಹಿರಣ್ಯಕಶ್ಯಪನಿಂದ ಕೂಡ ಪದವಿ ಭ್ರಷ್ಟರಾಗಿದ್ದಾರೆ. ಇಂದ್ರನನ್ನು ಕೂಡ ಸ್ವರ್ಗದಿಂದ ಹೊಡೆದೋಡಿಸಿ ಅವನ ಸಿಂಹಾಸನವನ್ನು ಆಕ್ರಮಿಸಿದನು. ಇಂದ್ರನಗರಿಯ ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಂತಹ ನಯನ ಮನೋಹರವಾದದ್ದು ಆ ಮೌಲ್ಯ ವಜ್ರ ಮುತ್ತು ಹವಳಗಳಿಂದ ಅಲಂಕೃತವಾದ ಗೋಡೆಗಳ ಹಸ್ತಿ ದಂತದಿಂದ ಸಿಂಗರಿಸಲ್ಪಟ್ಟಂತಹ ಕಂಬಗಳು, ಸಭಾಗೃಹದಲ್ಲಿಯ ಸಿಂಹಾಸನವು ಉತ್ಕೃಷ್ಟ ರೇಷ್ಮ ವಸ್ತ್ರದಿಂದ ಅಲಂಕರಿಸಲ್ಪಟ್ಟಂತಹ ಅಂತಹ ಸಭಾಗೃಹದಲ್ಲಿ ಮೋಹಕ ನೋಟವನ್ನು ಬೀರುತ್ತಾ ಕಾಲ್ಗೆಜ್ಜೆಗಳನ್ನು ಗಿಲಗಿಲನೆ ಅಲಗಾಡಿಸುತ್ತಾ ತಮ್ಮ ರೂಪ ಲಾವಣ್ಯವನ್ನು ಎದುರಿನ ಕಂಬದ ಮೇಲಿನ ಪ್ರತಿಬಿಂಬದಲ್ಲಿ ನೋಡುತ್ತಾ ಬೆರಳಿನಿಂದ ಮುಂಗುರುಗಳನ್ನು ಸರಿಸುತ್ತಾ ವಯ್ಯಾರದಿಂದ ತಿರುಗಾಡುವ ಅಪ್ಸರಾ ಸ್ತ್ರೀಯರು ವನದಲ್ಲಿಯ ಸುಂದರ ಪುಷ್ಪಗಳಂತೆ ಕಾಣುವರು.
ಅಂತಹ ಸುಂದರ ನಗರದಲ್ಲಿಯ ಸೌಖ್ಯವು ದೇವತೆಗಳಿಂದ ಉಪಭೋಗಿಸಲ್ಪಡಲು ಯೋಗ್ಯ. ಆದರೆ ಇಂದು ದೈತ್ಯರಾಜನಾದಂತಹ ಹಿರಣ್ಯಕಶ್ಯಪನು ಇಂದ್ರನಗರಿಯನ್ನು ಆಕ್ರಮಿಸಿದ್ದನ್ನು ಪರಾಕ್ರಮಿಯಾದ ಈ ಹಿರಣ್ಯಕಶ್ಯಪನಿಗೆ ಇಷ್ಟೇ ಸಾಲದೆನ್ನುವಂತೆ ಸಮುದ್ರನಾಥನಿಂದ ಉತ್ತಮ ಮುತ್ತುಗಳನ್ನು ಕೂಡ ಸ್ವೀಕರಿಸುತ್ತಿದ್ದನು. ಆಗ ಸಕಾಲದಲ್ಲಿ ಮಳೆಯಾಗಿ ಭೂಮಿಯ ಮೇಲೆ ಸಮೃದ್ಧಿಯುಂಟಾಯಿತು. ದೈತ್ಯ ಹಿರಣ್ಯಕಶ್ಯಪನು ರೈತರ ಹೊಲದಲ್ಲಿ ಕೆಲಸ ಮಾಡದಂತೆ ನಿರ್ಬಂಧಿಸಿದ್ದನು. ಆದರೂ ಭೂದೇವಿಯು ಅವನಿಗೆ ಅಂಜಿ ಧಾನ್ಯವನ್ನು ಕೊಡುತ್ತಿದ್ದಳು. ಸೂರ್ಯನು ಅವನಿಗೆ ಅಂಜಿ ಬಿಸಿಲಿನ ತಾಪ ಹೆಚ್ಚೆಂದು ಹಿರಣ್ಯಕನು ಹೇಳಿದರೆ ತನ್ನ ಕಿರಣಗಳನ್ನು ಸೌಮ್ಯ ಮಾಡುತ್ತಿದ್ದನು. ನೋಡಿ, ದೇವತರು ಕೂಡ, ಸೂರ್ಯ ದೇವರು ಕೂಡ ಅಂಜುತ್ತಾ ಇದ್ದಾರೆ ಈ ಹಿರಣ್ಯಕಶ್ಯಪನಿಗೆ. ಮತ್ತು ಭೂತಾಯಿಯು ಕೂಡ ಹೊಲಗಳಲ್ಲಿ ಯಾವ ರೈತರು ಕೆಲಸವನ್ನು ಮಾಡದೇ ಇದ್ದರೂ ಕೂಡ ಭೂದೇವಿಯು ಫಸಲನ್ನು ಕೊಡುತ್ತಾ ಇದ್ದಾಳೆ. ಕಾರಣ ಈ ಹಿರಣ್ಯಕಶ್ಯಪನ ಭಯದಿಂದ. ಈ ರೀತಿಯಿಂದ ದೇವತೆಗಳಿಂದ ಸೇವ್ಯವಾದ ಉನ್ಮತ್ತ ಹಿರಣ್ಯಕಶ್ಯಪನು ವೇದ ವಿಹಿತ ಕರ್ಮಗಳನ್ನೆಲ್ಲ ನಿರ್ಬಂಧಿಸಿ ತಾನೇ ಸಾರ್ವಭೌಮನೆಂದು ಡಂಗೂರ ಹೊಡಿಸಿ ಸಾಧು ಸಜ್ಜರನ್ನು ಒತ್ತಾಯದಿಂದ ಕರ್ಮ ಭ್ರಷ್ಟರನ್ನಾಗಿ ಮಾಡಿದನು. ಪರೀಕ್ಷಿತನೇ, ನಾರದರು ಧರ್ಮರಾಜನಿಗೆ ಈ ರೀತಿ ಹೇಳುತ್ತಾ ಮುಂದೆ ಮತ್ತೇನು ಹೇಳಿದರೆಂದರೆ, ಯಧಿಷ್ಠಿರನೇ, ನಾರದರು ಕೂಡ ಅವನಿಗೆ ನಮಸ್ಕಾರ ಸಲ್ಲಿಸಿ ಮನ್ನಣೆಯನ್ನು ಕೊಡುತ್ತಿದ್ದರು ಎಂದು ಹೇಳಿದರು. ನನ್ನಂತೆ ಇತರ ದೇವತೆಗಳು ಕೂಡ ಅವನನ್ನು ಮನ್ನಿಸುತ್ತಿದ್ದರು. ಯಜ್ಞದಲ್ಲಿಯ ಹವಿರ್ಭಾವಕವನ್ನು ತಾನೇ ಸ್ವೀಕರಿಸುತ್ತಾ ಇದ್ದನು. ಇದು ವಿಪರೀತ ಪರಿಸ್ಥಿತಿಯು. ಆದ್ದರಿಂದ ಎಲ್ಲ ಲೋಕಪಾಲಕರು ಮುಸುಕಿನ ಹಿಂದೆ ನಿಂತ ಸೂರ್ಯನಂತೆ ನಿಷ್ಠಾಭರಾಗಿ ಚಿಂತಾಕ್ರಾಂತರಾದರು. ಆಗ ಪುನಃ ದೇವತೆಗಳೆಲ್ಲ ಒಟ್ಟುಗೂಡಿ ಶ್ರೀಹರಿಗೆ ಭಿನ್ನವಿಸಲು ಹೋದರು. ಶ್ರೀಹರಿಯನ್ನು ಪುನಃ ಸ್ತುತಿಸಿದ ನಂತರ ವಾಸುದೇವನ ಇಂಪಾದ ಧ್ವನಿಯನ್ನು ಕೇಳಿ ದೇವತೆಗಳು ಸಂತೋಷಗೊಂಡು ಅವನಿಗೆ ಬಾರಿಗೆ ನಮಸ್ಕರಿಸಿ ತಮ್ಮ ದುಃಖಗಳನ್ನು ಹೇಳತೊಡಗಿದರು. ಹೇ ಪರಮ ಕರ್ಣೀಯನೇ, ಹಿರಣ್ಯಕಶ್ಯಪನು ಬ್ರಹ್ಮನ ವರಪ್ರಸಾದದಿಂದ ಬಲು ನಿಷ್ಠೂರನಾಗಿ ನಮ್ಮನ್ನೆಲ್ಲ ಸದೆಬಡಿದು ಇಂದ್ರನಿಗೆ ಮೀಸಲಾದ ಹಾಗೂ ಅವನಿಗೆ ಮಾತ್ರ ಯೋಗ್ಯವಾದ ಸ್ವರ್ಗಾಧಿಪತ್ಯವನ್ನು ಜಯಿಸಿಕೊಂಡು ಎಲ್ಲ ಲೋಕ ವ್ಯವಸ್ಥೆಯನ್ನು ಕೆಡಿಸಿಬಿಡುತ್ತಾ ಇದ್ದಾನೆ. ನಮಗೆಲ್ಲರಿಗೆ ಅವನು ಅತೀವ ಭಯಪ್ರದನಾಗಿ ಇರುವವನು. ನೀನು ಬೇಗನೆ ಯೋಗ್ಯವಾದದ್ದನ್ನು ಯೋಚಿಸಿ ನಮಗೆ ದಾರಿ ತೋರಿಸು ಎಂದರು. ಆಗ ಮಂದ ಸ್ಮಿತದಿಂದ ಅಲಂಕೃತವಾದಂತಹ ಮುಖ ಕಮಲಗಳಿಂದ ಸುಶೋಭಿತನಾದ ಶ್ರೀಮನ್ನಾರಾಯಣನು ಹೇಳತೊಡಗಿದ್ದನು. ನನಗೆ ಸಮಸ್ತ ವೃತ್ತಾಂತದ ಅರಿವು ಇರುವುದು. ನೋಡಿ, ಇದು ಅರ್ಥ. ನನಗೆ ಸಮಸ್ತ ವೃತ್ತಾಂತದ ಅರಿವು ಇರುವುದು ಅಂದರೆ ಇಡೀ ಜಗತ್ತಿನಲ್ಲಿ ಏನೇನು ನಡೆಯುತ್ತಾ ಇದೆಯೋ ಅದೆಲ್ಲವೂ ನನಗೆ ಗೊತ್ತು. ನೀವು ಏನು ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ ಎಂದು ಇದರ ಪ್ರಮರ್ಥ. ನಾನು ಸಮಯಕ್ಕಾಗಿ ಕಾಯುತ್ತಾ ಇರುತ್ತೇನೆ. ಪ್ರಿಯ ವೀಕ್ಷಕ ಬಂಧುಗಳೇ, ಈ ಮಾತನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಎಂದರೆ, ಇದೇ ತರಹನೇ ಹಿರಣ್ಯಕಶ್ಯಪನ ತರಹನೇ ನಮ್ಮಲ್ಲಿ ಕೂಡ ದೈತ್ಯ ರೂಪವನ್ನು ತಾಳ್ಮೆ ಇರತಕ್ಕಂತ ಉತ್ತಮೋತ್ತಮವಾದಂತಹ ವ್ಯಕ್ತಿಗಳಿಗೆ ತೊಂದರೆಗಳನ್ನು ಕೊಡುತ್ತಾ ನಾನೇ ದಿಟ್ಟ, ನಾನೇ ಸೂರ, ನಾನೇ ವೀರ ಎಂದು ಮೆರೆಯುತ್ತಿರುವಂತಹ ಜನಗಳಿಗೆ ಯಾವ ಪ್ರಕಾರವಾಗಿ ಆಗುತ್ತದೆ ಇದನ್ನು ಯಾರೂ ವೀಕ್ಷಣೆ ಮಾಡುತ್ತಾ ಇಲ್ಲ. ನನ್ನದೇ ನಡೆಯುತ್ತಾ ಇದೆ ಎನ್ನುವಂತಹ ಮನೋಭಾವನೆ ಕೆಲವೊಬ್ಬರಲ್ಲಿ ಇರುತ್ತದೆ. ಆದರೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಮಾತ್ರ ಎಲ್ಲವುದನ್ನು ವೀಕ್ಷಣೆ ಮಾಡುತ್ತಾನೆ ಎನ್ನುವುದಕ್ಕೆ ಈ ಮಾತೇ ಸಾಕ್ಷಿ. ನನಗೆ ಸಮಸ್ತ ವೃತ್ತಾಂತದ ಅರಿವು ಇರುವುದು, ಎಲ್ಲೆಲ್ಲಿ ಏನೇನು ನಡೆಯುತ್ತಾ ಇದೆ ಎನ್ನುವಂತ ಸಂಪೂರ್ಣ ಅರಿವು ನನ್ನಲ್ಲಿದೆ. ಭಯಗ್ರಸ್ತರಾದ ನಿಮ್ಮೆಲ್ಲರಿಗೆ ಕಲ್ಯಾಣವಾಗಲಿ. ನಿಮ್ಮ ದುಸ್ಥಿತಿಗೆ ಕಾರಣವಾದ ಈ ಕೆಟ್ಟ ಸಮಯವನ್ನು ನಾನು ಬೇಗನೆ ಪರಿಹರಿಸುವವನು. ಯೋಗ್ಯ ಸಮಯಕ್ಕೆ ಹಿರಣ್ಯಕನು ತನ್ನ ದುಷ್ಕರ್ಮಗಳ
ಫಲವನ್ನು ಉಣ್ಣುವವನು. ದೇವತಾಪರಾಧ, ವಿಪ್ರರ ಅಪಮಾನ. ನೋಡಿ, ಸಾಕ್ಷಾತ್ ವಿಷ್ಣುವೇ ಹೇಳತಕ್ಕಂತಹ ಮಾತಿದು. ದೇವತರಿಗೆ ಅಪರಾಧ ಮಾಡುವುದು, ವಿಪ್ರರಿಗೆ ಅಪಮಾನವನ್ನು ಮಾಡುವುದು, ಹಾಗೂ ನಿರ್ಬಂಧ, ವೇದಾಜ್ಞೆ ಉಲ್ಲಂಘನೆ, ಗೋಹತ್ಯ, ಸಾಧು ಸಜ್ಜನರಿಗೆ ಹಿಂಸೆ ಕೊಡುವುದು, ಸನಾತನ ಧರ್ಮವನ್ನು ಕೆಡಿಸುವುದು, ಹಾಗೂ ನನ್ನಲ್ಲಿ ದ್ವೇಷ ಮಾಡುವುದು, ಇವೆಲ್ಲ ಶಿಕ್ಷಾರ್ಹ ಅಪರಾಧಗಳು. ಇವುಗಳಲ್ಲಿಯ ಕೆಲವು ಅಪರಾಧಗಳು ಇನ್ನುವರೆಗೆ ಅವನಿಂದ ಆಗಿಲ್ಲ. ಅವು ಆದ ಮೇಲೆ ಅವನಿಗೆ ಉಳಿಗಾಲವಿಲ್ಲ. ಮತ್ತು ನನ್ನ ಭಕ್ತನಾದ ಪ್ರಹ್ಲಾದನನ್ನು ಅವನು ಹಿಂಸಿಸುವ ಕಾರಣದಿಂದ ನಾನು ಹಿರಣ್ಯಕಶ್ಯಪನನ್ನು ಸಂಹರಿಸುವನು. ನೀವೆಲ್ಲ ನಿಶ್ಚಿಂತರಾಗಿ ನಿಮ್ಮ ನಿಮ್ಮ ಲೋಕಗಳಿಗೆ ಹೋಗಿರಿ ಎಂದು ಹೇಳಿ ಕಳುಹಿಸಿಕೊಟ್ಟರು ಸ್ವಾಮಿ. ಅವನನ್ನು ಯಾವ ಪ್ರಕಾರವಾಗಿ ಸಂಹಾರ ಮಾಡುತ್ತಾರೆ ಈ ವಿಷಯ ನಮಗೆ ಗೊತ್ತಿದ್ದಂತಹ ವಿಷಯ. ಆದರೆ ಶ್ರೀಮದ್ ಭಾಗವತದಲ್ಲಿ ಯಾವ ಪ್ರಕಾರವಾಗಿ ವರ್ಣಭರ್ಣಿತವಾಗಿ ಸುಖಾಚಾರ್ಯರು ಬೋಧನೆಯನ್ನು ಮಾಡಿದ್ದಾರೆ ಎನ್ನುವಂತಹ ವಿಷಯವನ್ನು ನಾಳೆ ತಿಳಿದುಕೊಳ್ಳುವಂತಹ ಪ್ರಯತ್ನಕ್ಕೆ ಪಾತ್ರರಾಗೋಣ ಎಂದು ಹೇಳುತ್ತಾ, ಇಷ್ಟರ ತನಕ ಇಂತಹ ಕಥೆಗಳನ್ನು ಹೇಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಂತಹ ನನ್ನ ಶ್ರೀಪಾದಂಗಳು, ಅವರ ಪಾದ ಚರಣಕಮಲಗಳಿಗೆ ಪುನಃ ಪುನಃ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗ ಅವರ ನಾಮಸ್ಮರಣೆಯನ್ನೇ ಮಾಡಿ ಅವರ ಆಜ್ಞೆಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತುವು, ಆಷಾಢ ಮಾಸ, ಶುಕ್ಲ ಪಕ್ಷ, ಶುಕ್ರವಾರ, ಸಪ್ತಮಿ ತಿಥಿ, ಹಸ್ತ ನಕ್ಷತ್ರ, ಪರಿಣಾಮ ಯೋಗ, ಗರನಾಮಕರಣ. ಇಂದು ವಿಶೇಷವಾಗಿ ಕರ್ಕ ಸಂಕ್ರಮಣ, ಅಂದರೆ ಈ ಋತುವು ಬದಲಾಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಇದು ಯಾವಾಗ ದಕ್ಷಿಣಾಯನ ಪರ್ವಕಾಲ ಯಾವಾಗ ಆರಂಭವಾಗುತ್ತದೆ ಎಂದರೆ ಇಂದು ಮಧ್ಯಾಹ್ನ 12:40 ಆರಂಭಗೊಂಡು ಸೂರ್ಯಾಸ್ತದವರೆಗೂ ದಕ್ಷಿಣಾಯನ ಪರ್ವಕಾಲ ಇರುತ್ತದೆ. ಇಂತಹ ಪರ್ವಕಾಲದಲ್ಲಿ ವಿಶೇಷವಾದಂತಹ ನದಿಗಳಲ್ಲಿ ಮಿಂದು ಜಪತಪಾದಿಗಳನ್ನು ಮಾಡಿದ್ದೇ ಆದರೆ ವಿಶೇಷವಾದಂತಹ ಫಲವು ದೊರೆಯುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಹೀಗಾಗಿ ಸನಿಹದಲ್ಲೇ ತುಂಗಭದ್ರಾ ನದಿ ಇದೆ. ಅಂತಹ ನದಿ ವಿಶೇಷವಾದ ಹಂಪಿ ಕ್ಷೇತ್ರ, ಅಂತಹ ಪುಣ್ಯ ಕ್ಷೇತ್ರದಲ್ಲಿ ಸ್ನಾನವನ್ನಾಚರಿಸಿ ಭಗವಂತನ ಕುರಿತು ಬೇಕಾದಷ್ಟು ಗಾಯತ್ರಿ ಜಪಾದಿಗಳನ್ನು, ತದನಂತರ ನಿಮಗೆ ಯಾವ ಮಂತ್ರವು ಬರುತ್ತದೋ ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳತಕ್ಕಂತಹ ಪವಿತ್ರವಾದಂತಹ ಸಮಯ. ಹೀಗಾಗಿ ತಪ್ಪದೆ 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 ಎಲ್ಲರೂ ಕೂಡ ಆದಷ್ಟು ಕಾನೂನಿಗೆ ಬದ್ಧವಾಗಿ, ಕಾನೂನು ಏನು ಹೇಳ್ತಾ ಇದೆಯೋ ಅದಕ್ಕೆ ಬದ್ಧವಾಗಿ ಇದ್ದು ಇಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾನೂನವರು ಕೂಡ ಸಂತೋಷ ಪಟ್ಟಿರಬೇಕು. ನಾವು ಯಾರನ್ನೂ ಅಲ್ಲಿ ಕಳಿಸದೇ ಇದ್ದರೆ ಕೂಡ ಅವರು ಸುರಕ್ಷಿತವಾಗಿ ಕಾನೂನಿನ ಮಾತನ್ನು ಯಾರೂ ಉಲ್ಲಂಘಿಸಿಲ್ಲ ಎನ್ನುವಂತಹ ಭಾವನೆ ನಮ್ಮಲ್ಲಿ ಅಲ್ಲ. ಆ ಕಾನೂನನ್ನು ಮಾಡುತ್ತಿರುವಂತಹ ಅವರಿಗೂ ಕೂಡ ಒಳತಿ ಆಗಲಿ, ಎಲ್ಲರೂ ಕೂಡ ಆನಂದದಾಯಕವಾಗಿ ಇರಲಿ ಎಂದು ಎಲ್ಲರೂ ಕೂಡ ಇಂತಹ ಮಹತ್ ಕಾರ್ಯವನ್ನು ಮಾಡೇ ಮಾಡುತ್ತೀರಿ ಎನ್ನುವಂತಹ ತುಂಬು ಭರವಸೆ ನಮ್ಮಲ್ಲಿ ಮೂಡುತ್ತಾ, ಈಗ ಇಂತಹ ಪರ್ವದಿನ ಎಲ್ಲರಿಗೂ ಕೂಡ ಆನಂದದಾಯಕವಾಗಿ, ಹರ್ಷದಾಯಕವಾಗಿ, ಉಲ್ಲಾಸದಾಯಕವಾಗಿ, ಸಂತೋಷದಾಯಕವಾಗಿ ಪರಿವರ್ತನೆ ಆಗಲಿ ಎಂದು ಸಾಕ್ಷಾತ್ ಗುರುಗಳ ಮುಖೇನ ವಾಯುದೇವರ ಪಾದ ಚರಣಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ
ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಘ್ನಗಳು ಮತ್ತು ಆದಾಯ ಕಡಿಮೆ, ಖರ್ಚು ಅಧಿಕ. ಎಲ್ಲಿಂದ ತರುತ್ತೀರಿ? ಏನು ಸಾಲವನ್ನು ಮಾಡುತ್ತೀರಾ? ಮಾಡಿದರೆ ಅದನ್ನು ತೀರಿಸುವುದು ಹೇಗೆ? ಇಂತಹ ಆಲೋಚನೆಗಳು ಬರುತ್ತವೆ ತಲೆಯಲ್ಲಿ. ಇದಕ್ಕೆಲ್ಲ ಕಾರಣ ಏನು? ಮನಸ್ಸು ಕಾರಣ. ಮನಸ್ಸು ಹತೋಟಿಯಲ್ಲಿ ಇಲ್ಲ. ಆ ಮನಸ್ಸನ್ನು ಹತೋಟಿಯಲ್ಲಿ ಇಡಬೇಕಾದರೆ ಯಾರ ಮೊರೆ ಹೋಗಬೇಕು? ರುದ್ರದೇವರಿಗೆ ಶರಣಾಗತರಾಗಬೇಕು. ಕಾರಣ ಮನೋನಿಯಾಮಕನಾದಂತಹ ರುದ್ರದೇವರಿಗೆ ಶರಣಾಗತರಾದರೆ ತಾವು ತೆರಳುವಂತಹ ಮಾರ್ಗ ಮಧ್ಯದಲ್ಲಿ ಏನಾದರೂ ಒಂದು ಬಿಲ್ವಪತ್ರೆಯು ದೊರೆತರೆ, ಸ್ವಾಮಿಗೆ ಇಷ್ಟವಾದಂತಹ ಪತ್ರೆ, ಅಂತಹ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿದರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಾಂ ಏಕಬಿಲ್ವಂ ಶಿವಾರ್ಪಣಂ. ನೋಡಿ, ಒಂದು ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡುವುದರಿಂದ ತ್ರಿಜನ್ಮದ ಪಾಪಗಳನ್ನು ಕೂಡ ಹರಣ ಮಾಡುತ್ತಾರೆ ರುದ್ರದೇವರು. ಹೀಗಾಗಿ ತಪ್ಪದೆ ರುದ್ರದೇವರ ದರ್ಶನವನ್ನು ಪಡೆದು ಸ್ವಾಮಿಗೆ ಪುನಃ ನಮಸ್ಕಾರವನ್ನು ಸಲ್ಲಿಸಿ ಭಕ್ತಿ ಪರವಶರಾಗಿ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಇಲ್ಲ. ಇದು ಕೇವಲ ಮೇಷರಾಶಿಯವರಿಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಏನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಧನಹಾನಿ, ಅನವಶ್ಯಕವಾದಂತಹ ಧನಹಾನಿ ಆಗುತ್ತದೆ ಮತ್ತು ಇಲ್ಲ ಸಲ್ಲದಂತಹ ಕಲಹಗಳು ಕೂಡ ಉತ್ಪನ್ನವಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಹೀಗಾಗಿ ನೀವು ಕೂಡ ರುದ್ರದೇವರಿಗೆ ಶರಣಾಗತರಾದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಸ್ತ್ರೀಯರಿಂದ ಕಲಹಗಳು. ಇದು ಮೋಸ್ಟ್ ಡೇಂಜರಸ್. ಸ್ತ್ರೀಯರಿಂದ ಕಲಹಗಳು ಉತ್ಪನ್ನವಾಗಿದೆ ಎಂದರೆ ಅದು ಎಲ್ಲಿಯ ತನಕ ಬೇಕಾದರೂ ಹೋಗಬಹುದು. ಹೀಗಾಗಿ ಆದಷ್ಟು ಮನಸ್ಸು ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ಆಗಾಗ ಹೇಳುತ್ತಾ ಇರ್ತದೆ, ಪ್ರತಿಯೊಂದು ಸ್ತ್ರೀಯರಲ್ಲಿಯೂ ಒಂದು ಮಾತೆಯನ್ನು ಕಾಣಬೇಕು, ಒಂದು ಸೋದರಿಯನ್ನು ಕಾಣಬೇಕು, ಒಂದು ಮಗಳನ್ನ ಕಾಣಬೇಕು. ಈ ಪ್ರಕಾರವಾಗಿ ಕಂಡಿದ್ದೇ ಆದರೆ ಇನ್ನು ಜಗಳಗಳು ಎಲ್ಲಿಂದ ಉತ್ಪನ್ನವಾಗುತ್ತವೆ? ಆಗಲು ಸಾಧ್ಯನೇ ಇಲ್ಲ. ಅಷ್ಟು ಮಾತ್ರವೇ ಅಲ್ಲ, ವ್ಯಾಧಿ ಭಯ ಮತ್ತು ಅಪಮಾನ ಕೂಡ ಆಗತಕ್ಕಂತ ಒಂದು ಅಶುಭಕರವಾದಂತಹ ದಿನ. ಮತ್ತು ಅಕಾಲ ಭೋಜನ, ಸಮಯಕ್ಕೆ ಭೋಜನವನ್ನು ಮಾಡುವುದಿಲ್ಲ, ಆ ಕೆಲಸ ಈ ಕೆಲಸ ಎಂದು ಸುತ್ತರಿಯಬೇಕಾದಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣುತ್ತಾ ಇದೆ. ಹೀಗಾಗಿ ಇಂತಹ ದಿನವನ್ನೇ ಅತಿ ಸುಲಭೋಪಾಯದಿಂದ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳಬಹುದು. ಯಾವ ಪ್ರಕಾರವಾಗಿ? ರುದ್ರದೇವರಿಗೆ ಶರಣಾಗತರಾಗಿ. ರುದ್ರದೇವರಿಗೆ ಶರಣಾಗತರಾದರೆ ಉತ್ತಮವಾದಂತಹ ದಿನವನ್ನಾಗಿ ಸ್ವಾಮಿಯೇ ಪರಿವರ್ತನೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಸುಖ, ಸಂತೋಷ, ನೆಮ್ಮದಿ, ಉಲ್ಲಾಸ, ಆನಂದದಿಂದ ಇರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಇದು ಕರ್ಕಾಟಕ ರಾಶಿಯವರ ಪಾಲಿಗೆ ಶುಭವಾಗಲಿ ಎಂದು ಹಾರೈಸುತ್ತೇವೆ. ಏನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ಜನರು ನಿಮ್ಮ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಪ್ರತಿ ಕಾರ್ಯದಲ್ಲಿಯೂ ಕೂಡ ಭಂಗಗಳು ಎದುರಾಗುತ್ತವೆ, ವಿಘ್ನಗಳು ಎದುರಾಗುತ್ತವೆ.
ಇದರ ನಿವಾರಣೆಗಾಗಿ ಆ ವಿಘ್ನೇಶ್ವರನ ತಂದೆಯಾದಂತಹ ರುದ್ರದೇವರಿಗೆ ಶರಣಾಗತರಾಗಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನು ಎಂದರೆ ಮನೆಯಲ್ಲಿ ಉತ್ತಮವಾದಂತಹ ಮಧುರ ಪದಾರ್ಥಗಳನ್ನು ಸೇವಿಸುತ್ತಾ ಆನಂದ ರೀತಿಯಿಂದ ಉಲ್ಲಾಸದಿಂದ ಉತ್ಸಾಹದಿಂದ ಇರತಕ್ಕಂಥ ಒಂದು ಪವಿತ್ರವಾದಂತಹ ದಿನ ಇದು ಕನ್ಯಾ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ತುಲಾರಾಶಿ, ತುಲಾರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನೆಂದರೆ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಅನಾರೋಗ್ಯ ಎಂದೊಡನೆ ಮತ್ತೆ ಗಾಬರಿ ಪಡಬೇಡಿ, ದೊಡ್ಡದಾದಂತಹದ್ದಲ್ಲ. ಆದರೆ ಏನೋ ಸಣ್ಣ ಪುಟ್ಟ ಅನಾರೋಗ್ಯ ಪೀಡಿತರಾಗಬಹುದು. ಹೀಗಾಗಿ ಸ್ವಾಮಿಯು ವಿಶೇಷವಾಗಿ ಆರೋಗ್ಯ ಭಾಗ್ಯವನ್ನು ಕೊಡುತ್ತಾನೆ ಕಣ್ರಿ. ರುದ್ರದೇವರು ನೇರವಾಗಿ ಹೋಗಿ ಶರಣಾಗತರಾಗಿ ಆ ಪ್ರಕಾರವಾಗಿ ಸ್ವಾಮಿ ಸಾಕ್ಷಾತ್ ರುದ್ರದೇವರ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಬಂದಿದ್ದೇ ಆದರೆ ಕರುಣಾಮಯಿ ಸ್ವಾಮಿ ಕೇಳಿದವರಿಗೆ ಕೇಳಿದ್ದನ್ನೇ ಕೊಟ್ಟುಬಿಡುತ್ತಾರೆ ಅಂತಹ ಮಹಾನುಭಾವರು. ಹೀಗಾಗಿ ಅವರಿಗೆ ಬೋಳಾಶಂಕರ ಎನ್ನುವಂತಹ ಹೆಸರು ಕೂಡ ಬಂದಿದೆ. ಯಾರಿಗೆ ಏನು ಬೇಕಾದರೂ ವರವನ್ನು ತಕ್ಷಣವೇ ಕೊಡತಕ್ಕಂತಹ ಸ್ವಾಮಿ ಅಂದರೆ ರುದ್ರದೇವರು. ಹೀಗಾಗಿ ತಪ್ಪದೇ ಹೋಗಿ ರುದ್ರದೇವರಿಗೆ ಶರಣಾಗತರಾಗಿ ಮುಂದಿನ ಕಾರ್ಯಕ್ಕೆ ಹೋಗಿ ಬನ್ನಿ, ಶುಭವಾಗಲಿ. ಏನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನು ಎಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಮತ್ತು ಸುಖ ಭೋಜನವನ್ನು ಕೂಡ ಮಾಡುತ್ತೀರಿ. ಆನಂದದಿಂದ ಮನೆಯಲ್ಲಿ ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿಕೊಳ್ಳತಕ್ಕಂಥ ಒಂದು ಪವಿತ್ರವಾದಂತಹ ದಿನ ಇದು ವೃಶ್ಚಿಕ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಧನುರಾಶಿ, ಧನುರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಆನಂದದಾಯಕವಾದಂತಹ ದಿನ. ಯಾತಕ್ಕೆ ಏನು ಎಂದು ಪ್ರಶ್ನೆಯನ್ನು ಹಾಕಬೇಡಿ. ಒಟ್ಟಾರೆ ಏನೋ ಶುಭ ಸುದ್ದಿಗಳನ್ನು ಕೇಳಿ ಆನಂದದಾಯಕವಾಗಿ ಹರ್ಷದಾಯಕವಾಗಿ ಇರುವಂತಹ ಸಂದರ್ಭದಲ್ಲಿ ಧನಧಾನ್ಯಾಭಿವೃದ್ಧಿ ಕೂಡ ಆಗುತ್ತದೆ. ಅಂತಹ ಒಂದು ಪವಿತ್ರವಾದಂತಹ ದಿನ. ಹೇಗೋ ಶುಕ್ರವಾರ ಮಹಾಲಕ್ಷ್ಮೀ ತಾಯಿ ಮನೆಗೆ ಬರಲು ಸಿದ್ಧಳಾಗಿದ್ದಾಳೆ. ಆಹ್ವಾನವನ್ನು ಮಾಡಲು ತಾವು ಸಿದ್ಧರಾಗಿ ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ. ಏನು ಮಕರ ರಾಶಿ, ಮಕರ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ನಾನಾ ಜನರಿಂದ ಮಾನಹಾನಿ ಆಗುವುದು ಮತ್ತು ನಾನಾ ಜನರು ಕೂಡ ನಿಮ್ಮ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ನಿನಗೆ ಮಾತನಾಡಲು ಬರುವುದಿಲ್ಲ, ಬಾಯಿ ಮುಚ್ಚಿಕೊಂಡಿರು, ಈ ಪ್ರಕಾರವಾದಂತಹ ಪ್ರಸಂಗಗಳಿಗೆ ತಾವು ಸಿಲುಕುತ್ತೀರಿ. ಹೀಗಾಗಿ ನೀವು ಕೂಡ ರುದ್ರದೇವರಿಗೆ ಶರಣಾಗತರಾಗಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ಕುಂಭರಾಶಿ, ಕುಂಭರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ವಿಶೇಷವಾದಂತಹ ವ್ಯಾಧಿ ಭಯ ಮನೋಚಿಂತೆ, ಮನಸ್ಸಿನಲ್ಲಿ ಯಾವುದೋ ಒಂದು ತರವಾದಂತಹ ಚಿಂತೆ ಕೂಡ ಆವರಿಸುತ್ತದೆ. ಇದರ ನಿವಾರಣೆಗಾಗಿ ನೀವು ಕೂಡ ರುದ್ರದೇವರಿಗೆ ಶರಣಾಗತರಾಗಿ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ, ಮೀನರಾಶಿಯವರಿಗೆ ಇಂದು ಶುಭ ದಿನ, ಸುದಿನ, ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು. ಕಾರಣ ಏನು ಎಂದರೆ ಭೋಗ ಭಾಗ್ಯಗಳೇ ಹರಿದು ಬರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು ಮೀನರಾಶಿಯವರ ಪಾಲಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೇಡುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.